ರಾಜಕೀಯ ವಿಚಾರವಾಗಿ ಪ್ರಜಾಕೀಯ ಮಾಡಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಶುರುವಾಗಿತ್ತು. ಆದರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಜಾಕೀಯ ಒಂದಷ್ಟು ಕಡೆ ನಿಂತ್ಕೊಂಡ್ರು, ನಿಮ್ಮ ಅಭ್ಯರ್ಥಿಗಳು ಸಾಕಷ್ಟು ಕಡೆ ನಿಂತ್ಕೊಂಡ್ರು. ಆದರೆ ಒಂದು ಉಪೇಂದ್ರ ಅವರ ಸಪೋರ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಕ್ಕಿದ್ದಿದ್ರೆ ಎಲ್ಲೋ ಒಂದು ಕಡೆ ಅವರ ಠೇವಣಿಯನ್ನು ಉಳಿಸಿಕೊಳ್ಳುವ ಹಂತಕ್ಕಾದರೂ ಹೋಗ್ತಾ ಇತ್ತು. ಯಾಕೆಂದರೆ ಇವತ್ತು ಆಟೋ ಚಾಲಕರಿಂದ ಹಿಡಿದು ತುಂಬ ಜನ ಟೀಚರ್ಗಳು ಹಿಡಿದು ತುಂಬ ಜನ ಎಜುಕೇಟೆಡೇ ಬಂದಿದ್ದರು ಪಕ್ಷಕ್ಕೆ. ಇಲ್ಲ ಖಂಡಿತ ನಾನು ಮಾಡೋಷ್ಟು ಮಾಡಿದೆ. ಅಗೈನ್ ಮತ್ತೆ ಇನ್ನೂ ಬೇರೆ ಮಾಡಬೇಕು ಅಂದರೆ ಮತ್ತೆ ಅದನ್ನೇ ನಾನು ಮಾಡಬೇಕು. ಆ್ಯಕ್ಚುಲಿ ಏನು ಹೇಳಿ, ಎಲ್ಲೋ ಒಂದು ಕಡೆ ಕರೀತಾರೆ, ಅಲ್ಲಿ ಪ್ರಚಾರ ಮಾಡಿ ಅಂತಾರೆ, ಇನ್ನೊಬ್ರು ಇನ್ನೊಂದು ದೊಡ್ಡದಾಗಿ ಒಂದು ಸ್ಟೇಜ್ ಹಾಕೊಂಡು ಕರೀತಾರೆ. ಆವಾಗ ನೀವು ಅಲ್ಲಿ ಹಂಗೆ ಮಾಡಿದ್ರಿ, ಇಲ್ಲಿ ಹಿಂಗೆ ಮಾಡಿಲ್ಲ, ಮತ್ತದು ರಾಜಕೀಯ ಥರನೇ ಆಗೋಗ್ಬಿಡುತ್ತದು. ನಾನು ಹೇಳಿದ್ದು ಈ ವಿಚಾರಗಳು ಹಿಂಗೆ ಹೋಗ್ಬೇಕಪ್ಪ, ನಿಮಗೆ ನಂಬಿಕೆ ಇದ್ದರೆ ಬನ್ನಿ ಇಲ್ಲಿ. ಆ್ಯಕ್ಚುಲಿ ಏನು ಹೇಳಿ, ನೀವು ಸೋಲ್ತೀನಿ ಗೆಲ್ತೀನಿ ಅನ್ನೋದಲ್ಲ ಇಲ್ಲಿ, ನಮ್ಮ ಪ್ರಯತ್ನ ಪಡ್ತೀವಿ ಅನ್ನೋದಷ್ಟೇ ನಾವು ಮಾಡ್ತಾ ಇರೋದಿಲ್ಲ. ಇಲ್ಲಿ ಗೆದ್ದಾಗಿದೆ ಅಂತ ನಾನು ಫಸ್ಟ್ ಹೇಳಿದೆ. ಇನ್ನು ಗೆಲುವು ಸೋಲು ಇಲ್ಲ ಇಲ್ಲಿ ಗೆಲುವು ಸೋಲು ಬೇಕಾಗಿರೋ ಜನಕ್ಕದು. ಸೊ ಇಲ್ಲಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಂತಲೇ ಬರಬೇಕಿಲ್ಲಿ. ಆ ಥರ ಈ ಮೈಂಡ್ ಸೆಟ್ ಇಟ್ಕೊಂಡು ಬರಲೇಬಾರ್ದು ಇಲ್ಲಿಗೆ. ಇವತ್ತಿನ ರಾಜಕೀಯದ ಬಗ್ಗೆ ಏನು ಹೇಳ್ತಾರೆ ಉಪೇಂದ್ರ ಅವರು? ಒಬ್ಬ ಪ್ರಜಾಕೀಯ ಪಕ್ಷವನ್ನು ಕಟ್ಟಿ ಬೆಳೆಸಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂಥ ಒಬ್ಬ ಉಪೇಂದ್ರ ಅವರು ಇವತ್ತಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಏನು ಹೇಳಿದ್ರು? ಅಲ್ಲ, ಏನು ಹೇಳೋದು ಆ್ಯಕ್ಚುಲಿ, ನಾನು ಹೇಳಿದ್ದು ಆಲ್ರೆಡಿ ಎಲ್ಲ ಹೇಳಾಗಿದೆ. ನಾನು ಅದಕ್ಕೆ ಪ್ರಜಾಕೀಯ ಮಾಡ್ತಿರೋದು. ಮತ್ತು ನನಗೆ ಯಾವ ರೀತಿ ರೈಟ್ಸು ಇಲ್ಲ ಅನ್ನಿಸ್ತು ನಾನು ರಾಜಕೀಯದ ಬಗ್ಗೆ ಮಾತಾಡೋಕ್ಕೆ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಇದು ನಾನೇ ಮಾಡಿರೋದು. ನಾನು ಹೇಳ್ತಿರೋ ಪ್ರಜಾಕೀಯ ಪಕ್ಷದ ಬಗ್ಗೆ ಇಲ್ಲ ನಾನು ಪ್ರಜಾಕೀಯ ಬಿಟ್ಟು ಹೇಳ್ತಿರೋದು. ನಾನು ಯಾವ್ದಾರ ಒಂದು ಪಕ್ಷ ಅವ್ರು ಸರಿ ಇಲ್ಲ ಇವ್ರು ಸರಿ, ನನಗೇನು ರೈಟ್ಸ್ ಇದೆ? ನಾನೇ ಎಲೆಕ್ಟ್ ಮಾಡಿರೋ ತಾನೆ, ನಾನೇ ಬಯಸಿರೋದು. ದೊಡ್ಡ ದೊಡ್ಡ ನಾಯಕರು ನಾನು ಬಯಸಿದ್ದೀನಿ, ಫೇಮಸ್ ವ್ಯಕ್ತಿಗಳನ್ನ ನಾನು ಬಯಸಿ ಓಟ್ ಹಾಕಿದ್ದೀನಿ, ಅಥವಾ ಏನೋ ಪ್ರಚಾರ ನೋಡಿ ಓಟ್ ಹಾಕಿದ್ದೀನಿ, ಅಥವಾ ನಾನು ಇನ್ನೇನೇನೋ ಕಾರಣಕ್ಕೆ ಓಟ್ ಹಾಕಿದ್ದೀನಿ. ಸೊ ನನಗೇನು ರೈಟ್ಸ್ ಇರೋದು? ನಾನೇ ಯಾಕೆ ಬೈಬೇಕು ಅವ್ರನ್ನ? ನನಗೆ ಅರ್ಥನೇ ಆಗ್ತಿಲ್ಲ. ಅಲ್ಲ ನಿಮ್ಗೆ ಆ ಥರ ಇದ್ರೆ ಯು ಶುಡ್ ಗೋ ಫಾರ್ ಸಮ್ ಆಲ್ಟರ್ನೇಟಿವ್. ನೀವು ಒಬ್ಬನ ಬೈಕೊಂಡು 10 ಸತಿ ಗೆಲ್ಸಿರ್ತೀರಾ, ಬೈತಾನೆ ಇರ್ತೀರಾ ಅಂದರೆ ಅದು ಮೀನಿಂಗ್ಲೆಸ್ ಅಲ್ವಾ? ಅದು ಬೈಕೊಂಡು 10 ಸರಿ ಗೆಲ್ಸಿರ್ತೀರಾ, ಆದರೂ ಬೈತಾ ಇರ್ತೀರಾ. ಅದು ಹೆಂಗೆ ಕರೆಕ್ಟ್ ಅನ್ಸುತ್ತೆ ನಿಮ್ಗದು? ಅಂದರೆ ಮತದಾರ ಸ್ವಲ್ಪ ಪ್ರಜ್ಞಾವಂತನಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ? ನೀವು ಡೆವಲಪ್ಮೆಂಟ್ ಅಂದ್ರೆ ಏನು ಆ್ಯಕ್ಚುಲಿ? ಏನು ಹೇಳಿ, ಡೆವಲಪ್ಮೆಂಟ್ ಆಫ್ ದಿಸ್ ವಿಚಾರಗಳು ಬೆಳಿಬೇಕು. ಯಾವತ್ತು ಜನರ ಬೆಳವಣಿಗೆ ಆಗುತ್ತೋ, ಜನರು ವಿಚಾರವಂತರಾಗ್ತಾರೋ, ದೇಶ ವಿಚಾರವಂತ ದೇಶ ಆಗುತ್ತೆ. ದೇಶ ಗೊತ್ತಿಲ್ಲದೆ ಬೆಳ್ಕೊಂಡು ಹೋಗುತ್ತೆ ಅಲ್ವಾ? ಈಗ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಸಿನಿಮಾ ಅವಾಗಿನ 90ಸ್ನ ವಿಚಾರವಾಗಿ 60ಸ್ನ ವಿಚಾರವಾಗಿ ಮಾತಾಡಿ ಇವತ್ತಿಗೆ ಸಾಕಷ್ಟು ಅಪ್ಡೇಟ್ ಆಗಿದೆ. OTT ಅನ್ನೋದು ಬಂದಿದೆ, ಪ್ಯಾನ್ ಇಂಡಿಯಾ ಅನ್ನೋದು ಬಂದಿದೆ, ಮಲ್ಟಿಪ್ಲೆಕ್ಸ್ಗಳು ಬಂದಿದೆ. ಯಾವುದೇ ಒಂದು ವಿಚಾರ ತಗೊಳ್ಳಿ, ಈಗ ನಿರ್ದೇಶನ ಮಾಡೋದಾಗಲಿ, ಕ್ಯಾಮ್ರಾ ವಿಚಾರದಾಗಲಿ ಸಾಕಷ್ಟು ಚೇಂಜಸ್ ಆಗಿದೆ, ಅಪ್ಡೇಟ್ ಆಗ್ತಾ ಬರ್ತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅಪ್ಡೇಟ್ ಆಗ್ತಾ ಬರ್ತಾ ಇದೆ. ನೀವು ಕಂಡಂತೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಅಪ್ಡೇಟ್ ಆಗ್ತಾ ಇದೆಯಾ? ಇಲ್ಲ, ಅದೇ ನಾನು ಕೇಳ್ತಾ ಇರೋದು. ಇಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ. ಅದನ್ನು ಅಪ್ಡೇಟ್ ಮಾಡಬೇಕಾಗಿರೋದು ಯಾರು? ನಾವುಗಳೇ. ನಿಮ್ಮದು ಕರ್ತವ್ಯ, ನಂದು ಕರ್ತವ್ಯ, ಈ ಕೇಳ್ತಿರೋರ್ದು ಕರ್ತವ್ಯ, ಪ್ರತಿಯೊಬ್ಬರದು ಕರ್ತವ್ಯ. ಯಾವ ಥರ ಅಪ್ಡೇಟ್ ಆಗಬೇಕು? ಈಗ ಟೆಕ್ನಾಲಜಿ ಬಂದಿದೆ, ನೀವು ಪ್ರಚಾರ ಮಾಡಬೇಕು ಅಂದರೆ ಯು ಕ್ಯಾನ್ ರೀಚ್ ಪೀಪಲ್. ಮೊಬೈಲ್ಗಳು ಎಲ್ಲರ ಕೈಲೂ ಇದೆ, ಯು ಕ್ಯಾನ್ ರೀಚ್ ಪೀಪಲ್. ವೈ ಯು ನೀಡ್ ಆ್ಯಕ್ಚುಲಿ ಆಲ್ ದಿಸ್? ಅಷ್ಟೊಂದು 1000 ಕೋಟಿ ಯಾಕೆ ಬೇಕು ನಿಮ್ಮ ಪ್ರಚಾರಕ್ಕೆ? ಸೊ ಹಾಗಾದ್ರೆ ಈಗ ಗ್ಯಾರಂಟಿ ವಿಚಾರವಾಗಿ ಇವತ್ತು ಎಲ್ಲವೂ ಕೂಡ ಒಂದು ಕಡೆ ಬಸ್ ಫ್ರೀ, ಅದು ಸೆಕೆಂಡ್ರಿ ಬಿಟ್ಬಿಡಿ. ನಾನು ಮತ್ತೆ ರಾಜಕೀಯದ ಒಳಗೆ ಇಳಿಯಲ್ಲ. ನಾನು ರಾಜಕೀಯ ಪ್ರಜಾಕೀಯ ನೀವು ಹೇಳಲೇಬೇಕು. ಗ್ಯಾರಂಟಿ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಅಲ್ಲ ನಾನು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂದರೆ, ನಾನು ಹೇಳ್ತಿರೋದು ಮೂಲದ ಬಗ್ಗೆ ಮಾತಾಡ್ತೀನಿ. ಅದಾದ್ಮೇಲೆ ಅವ್ರು ಅದನ್ನ ಮಾಡಿದ್ರು, ಇವ್ರು ಇದು ತಪ್ಪು ಮಾಡಿದ್ರು, ಅವ್ರು ಸರಿ ಮಾಡಿದ್ರು, ಅದು ಮತ್ತೆ ರಾಜಕೀಯ ಆಗತ್ತೆ. ಅವ್ರು ಸರಿ ಇಲ್ಲ, ರಾಜಕೀಯ ಮಾಡೋದು ಬೇಡ ಸರ್. ನಾವು ರಾಜಕೀಯ ಮಾಡೋದು ಒಬ್ಬ ಬುದ್ಧಿವಂತನಾಗಿ ಅಲ್ಲ, ಬುದ್ಧಿವಂತಿಕೆ ಕೊಡ್ತಿರೋದು ಒಳ್ಳೆ ಸಮಂಜಸ. ಅದನ್ನ ನೀವು ನೋಡೋ ರೀತಿ ಆ್ಯಕ್ಚುಲಿ. ಈಗ ಎಷ್ಟೋ ಜನಕ್ಕೆ ನನಗೆ ದುಡ್ಡು ಕೊಡ್ತಾ ಇದ್ದಾರೆ, ನಾನು ಬಡವ, ನನಗೊಂದು ಟ್ರಾನ್ಸ್ಪೋರ್ಟೇಷನ್ ಸಿಗ್ತಿದೆ, ನನಗೊಂದು ಅಕ್ಕಿ ಸಿಗ್ತಿದೆ, ತಪ್ಪೇನಿದೆ ಅಂತ ಹೇಳ್ಬೋದು ಅಲ್ವಾ? ನೀವು ಯಾವ ರೀತಿ ಅದು ಏನೋ ಅದು ತಪ್ಪು ಅಂತ ಹೆಂಗೆ ಹೇಳ್ತೀರಾ ನೀವು? ಅದು ಸರಿ ಇದೆ ಹಾಗಂತ ಈಗ ಖಜಾನೆಯಲ್ಲೇ ಹಣ ಇಲ್ಲ ಅಂತಂದಾಗ ಈಗ ಬೇರೆ ಕಡೆ ಎಲ್ಲೋ ಒಂದು ಕಡೆ ಫಂಡ್ನ ತಗೊಂಬಂದು ಈ ಕಡೆ ನಾನು ಇನ್ನೊಂದು ಕೇಳ್ತೀನಿ ಇದೇ ವಿಷಯಕ್ಕೆ. ನೀವು ಹಣ ಇಲ್ಲ ಅಂತೀರಾ, MLAಗಳ ಸಂಬಳ ಕಡಿಮೆ ಮಾಡಿಲ್ಲ, MP ಗಳಿಗೆ ಮಾಡಿಲ್ಲ, ನೀವು ಆಫೀಸರ್ಸ್ಗಳಿಗೆ ಮಾಡಿಲ್ಲ, ಪೆನ್ಷನ್ಗಳು ಹಂಗೆ ಇದ್ದಾವೆ, ಎಷ್ಟೋ ಖರ್ಚುಗಳಾಗ್ತಾ ಇದ್ದಾವೆ. ಸೊ ಅಲ್ಲೆಲ್ಲ ನೀವು ಮಾಡ್ಬೋದಲ್ವಾ? ನಿಮ್ಗೆ ನಿಜವಾಳ ಹಣ ಇಲ್ಲ ಅಂದರೆ ಅಲ್ಲೆಲ್ಲ ಸ್ವಲ್ಪ ಕಡಿಮೆ ಮಾಡಿ, ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಮಾಡ್ಬೋದಲ್ವಾ? ಒಂದು ಉತ್ತಮವಾದಂಥ ಸಲಹೆ ಕೊಟ್ಟಿದ್ದಾರೆ. ಯಾರು? ನೀವೇ. ಈಗ ಅಲ್ಲಲ್ಲ, ನಾನು ಹೇಳಿದ್ದು ಆರ್ಗ್ಯೂ ಮಾಡಿದಾಗ ನೀವು ನೋಡೋ ರೀತಿಲಿ ಯಾವ ರೀತಿ ಬೇಕಾದ್ರೂ ಮಾತಾಡ್ಬೋದು. ನಾನು ಮಾತಾಡ್ತಿರೋ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆ ಥರ ಎಷ್ಟೋ ವಿಷಯಗಳಿದ್ದಾವೆ ಅಲ್ವಾ? ಸೊ ಎಲ್ಲೋ ಒಂದು ಕಡೆ ಯಾರೋ ತುಂಬ ಅವ್ರಿಗೇನೋ ಒಂದು ಭಾಳ ಇಂಪಾರ್ಟೆಂಟ್, ಒಂದು 2000 ರೂಪಾಯಿ ಇಂಪಾರ್ಟೆಂಟ್ ಒಬ್ಬ ರೈತರಿಗೆ ಅಂದಾಗ 2000 ರೂಪಾಯಿ ಕೊಡೋದು ನನಗೆ ತಪ್ಪು ಅನ್ನಿಸ್ತಾ ಇಲ್ಲ. ಹಂಗಂತ ಅದೇ ಸರಿ ಅಂತಲೂ ಹೇಳ್ತಿಲ್ಲ.
ಬೇರೆನೂ ಆಗಬೇಕು, ಡೆವಲಪ್ಮೆಂಟ್ಗಳಾಗಬೇಕು, ಎಜುಕೇಷನ್ ಸಿಸ್ಟಮ್ ಬದಲಾವಣೆ ಆಗಬೇಕು, ಜಾಬ್ಸ್ಗಳು ಸಿಗುವಂಥ ಆಪರ್ಚುನಿಟೀಸ್ ಬರಬೇಕು, ಅದೆಲ್ಲ ಆಗಬೇಕು. ಇಲ್ಲ ಅಂತ ಹೇಳ್ತಿಲ್ಲ. ಆಗುತ್ತೆ ಕಾನ್ಫಿಡೆಂಟ್ ಇದೆಯಾ? ಅಲ್ಲ, ಹಾಗೇ ಆಗುತ್ತೆ, ಒಂದಲ್ಲ ಒಂದಿನ ಆಗಲೇಬೇಕಲ್ವ. ಅಲ್ಲ ನೋಡಿ, ಚಕ್ರ ಆಗುತ್ತೆ ಅಂತೇಳಿ ನೋಡ್ಕೊಂಡು ಕಾಯ್ಕೊಂಡೆ ಕೂತ್ಕೊಂಡಿರ್ಬೇಕಾ ಜನ? ಇವತ್ತು ಅದೇ ಮೋರಿ, ಅದೇ ರಸ್ತೆ ಗುಂಡಿಗಳು, ಅದೇ ಮನೆಗಳು, ಅದೇ ಇಂಚಿನ ಮನೆಗಳು, ಹಳ್ಳಿ ಸೈಡ್ ಹೋದ್ರೆ ನಾನು ಇದನ್ನೇ ಇನ್ನೊಂದ್ಸತಿ ಕೇಳಲ್ಲ, ನಿಮ್ಮನ್ನು ಕೇಳಲ್ಲ ನಾನು. ನಿಮ್ಗೆ ಅದೇ ಪ್ರಚಾರ ಬೇಕು, ಅದೇ ಪಕ್ಷಗಳು ಬೇಕು, ನಿಮಗೆ ಅದೇ ನಾಯಕರುಗಳು ಬೇಕು, ಇದನ್ನ ಯಾಕೆ ನೀವು ಮಾತಾಡಲ್ಲ? ಯಾರು, ನಾವ ಜನರ? ಅಲ್ಲ, ನೀವು ಜನರಾಗಿ ನಿಮ್ಮನ್ನು ಕೇಳ್ತೀನಿ. ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟಾಕ್ ಅಬೌಟ್ ಪಾಟ್ ಹೋಲ್ಸು. ಇದು ಸರಿ ಇಲ್ಲ ಸರ್, ಅದು ಸರಿ ಇಲ್ಲ ಸರ್, ಇಷ್ಟೆಲ್ಲ ಮಾತಾಡ್ತೀರಾ. ನಿಮಗೆ ಇದು ಅದೇ ಬೇಕು, ನಿಮಗೆ ಪ್ರಚಾರ ಬೇಕು. ಪ್ರಚಾರ ಇಲ್ಲದೆ ನಾನು ಓಟ್ ಹಾಕಲ್ಲ ರೀ ಅಂತೀರಾ. ನಮಗೆ ಜಾತಿ ಇಲ್ಲದೆ ಓಟ್ ಹಾಕಲ್ಲ ಅಂತೀರಾ ಅಲ್ವಾ, ಹಣ ಕೊಡದೆ ಓಟ್ ಹಾಕಲ್ಲ ಅಂತೀರಾ. ಸೊ ಇದನ್ನು ಇಟ್ಕೊಂಡು ಅದನ್ನು ನೀವು ಹೆಂಗೆ ಮಾತಾಡ್ತೀರಾ? ಬುದ್ಧಿವಂತರಾಗಿಲ್ಲ ಇನ್ನ ಜನ, ಆಗಿದಾರ ಇಲ್ವಾ? ಅಲ್ಲ, ನೀವು ಹೇಳಿ ಇದನ್ನ. ಆಗಿಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ. ಮತ್ತೆ ಅದು ಏನು ಬೇಕೋ ಅವ್ರಿಗೆ. ಯಾಕೆ ಆಗ್ತಿಲ್ಲ ಅಂದ್ರೆ ಜನರಿಗೆ ಒಂದು ಅವ್ರಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳಾಗ್ತಾ ಇಲ್ವಾ? ಏನಿಲ್ಲ, ಆ ಥರ ಏನಿಲ್ಲ. ಹೇಳಿದ್ನಲ್ಲ, ಈ ಜಗತ್ತಲ್ಲಿ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಒಳ್ಳೊಳ್ಳೆ ವಿಷಯಗಳು ಅಂತ. ತಗೊಬೇಕಂತ ನಮ್ಮ ಕೆಲಸ ಅಷ್ಟೇ, ಇನ್ನೇನು ಹೇಳೋದೇನಿಲ್ಲ ಅದು. ಸೊ ಇದು ನಂದೊಂದು ಪ್ರಯತ್ನ ಅಷ್ಟೇ. ಈ ಥರ ಒಂದು ಮಾಡಿದಾಗ ತಗೊಬೋದು, ನಿಮ್ಗೆ ಆಪ್ಷನ್ ಇದೆ, ಯಾವತ್ತಿದ್ರೂ ಇದೆ, ನೀವು ಯಾವಾಗ ಬೇಕಾದ್ರೆ ತೊಗೊಬೋದು. ಸೊ ನಿಮಗೆ ನನಗೆ ಅವಾಗ ಅನಿಸಿತ್ತು, ಯಾಕಂದರೆ ಅವ್ರಿಗೆ ಆಲ್ಟರ್ನೇಟಿವ್ ಇಲ್ಲ, ಒಂದು ಆಪ್ಷನ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿದ್ದಾರೆ ಅಂತ ಒಂದು ಆಲ್ಟರ್ನೇಟಿವ್ ಮಾಡಿದೆ. ಅದನ್ನು ಪ್ಯೂರಾಗೇ ಮಾಡಬೇಕು ಅಂತ ಮಾಡಿದೆ. ಮತ್ತೆ ನಾನು ನಾಯಕ ಆಗ್ತೀನಿ, ನಾನೇನೋ ಬದಲಾವಣೆ ತರ್ತೀನಿ ಅಂತ ಮತ್ತೆ ಅದು ತಪ್ಪಾಗುತ್ತದು. ಏನು ಹೇಳಿ, ಅದಕ್ಕೆ ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಒಂದು ಪಕ್ಷ, ನಿಮ್ಮ ಪಕ್ಷ ಅದು, ನೀವು ಹೈಕಮಾಂಡ್, ನಾನು ಕೆಲಸಗಾರ, ನೀವು ಹೇಳಿದ್ರೆ ನಾನು ಕೆಲಸ ಮಾಡ್ತೀನಿ. ನೀವೇ ಸೆಲೆಕ್ಟ್ ಮಾಡಿ ಕಳಿಸಿ ಅಭ್ಯರ್ಥಿಗಳನ್ನ, ನಾನು ಸೆಲೆಕ್ಟ್ ಮಾಡೋದು ಅಲ್ಲ. ನೀವು ನಿಮ್ಮ ವಾರ್ಡಿಂದ ಒಬ್ಬನ ಸೆಲೆಕ್ಟ್ ಮಾಡಿ ಕಳಿಸಿ, ಆಗಲ್ವಾ? ಒಂದು ಹಳ್ಳಿಯಿಂದ ಒಂದು ವಿಲೇಜ್ ಪಂಚಾಯತ್ಗೆ ಒಂದು 50 ಜನ ಹುಡುಗರು ಸೇರಿ ಒಬ್ಬನ ಸೆಲೆಕ್ಟ್ ಮಾಡಿ ಇವ್ನು ನಿಂತ್ಕೊಳ್ಳೋ ಅಂತ ಹೇಳೋಕ್ಕಾಗಲ್ವಾ? ಅವರೆಲ್ಲ ಸಪೋರ್ಟ್ ಮಾಡೋಕ್ಕಾಗಲ್ವಾ? ಆಗಲ್ಲ ಅಂತ ಏನಿಲ್ಲ. ಸೊ ನಮಗೆ ಬೇರೆ ಒಂದು ಸಿಸ್ಟಮ್ ಚೆನ್ನಾಗಿದೆ, ಅದು ಕಂಫರ್ಟಬಲ್ ಆಗಿದೆ. ಮೋಸ್ಟ್ಲಿ ಅದು ಎಲ್ಲಿವರೆಗೆ ಕಂಫರ್ಟಬಲ್ ಇರುತ್ತೋ ಅದು ನಡೀತದೆ. ಅದನ್ನು ತಪ್ಪು ಅಂತ ಹೇಳೋಕ್ಕೂ ನಮ್ಮ ತಪ್ಪಾಗುತ್ತೆ. ಯಾಕಂದರೆ ಜನಕ್ಕೆ ನಾವು ಗೌರವ ಕೊಡಲೇಬೇಕು. ಜನ ದಡ್ರು ಅಂತ ಹೇಳೋ ಅಷ್ಟು ನಾವು ಬುದ್ಧಿವಂತರಲ್ಲ. ಯಾಕಂದ್ರೆ ಅದರಲ್ಲಿ ಏನೋ ಕರೆಕ್ಟ್ ಸತ್ಯ ಇದೆ, ಅವರಿಗೆ ಅದರಲ್ಲಿ ಹೋಗ್ತಾ ಇದ್ದಾರೆ, ಒಂದು ನಂಬಿಕೆಯಿಂದ ಹೋಗ್ತಾ ಇದ್ದಾರೆ. ವಿ ಶುಡ್ ರೆಸ್ಪೆಕ್ಟ್ ದಟ್. ಆದರೆ ಅವರು ಸತ್ಯ ಇದೆ, ಕರೆಕ್ಟ್ ಇದೆ ಅಂತ ಹೋಗ್ತಿರ್ತಾರೆ. ಆದರೆ ಅದರಲ್ಲಿ ಎಲ್ಲೋ ಕೂಡ ಅವ್ರಿಗೆ ಸಿಗಬೇಕಾಗಿರೋಂಥ ಸೌಲಭ್ಯಗಳೇ ಸಿಗ್ತಾ ಇಲ್ವಲ್ಲ. ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅಲ್ಲ, ಅದನ್ನು ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ಅವ್ರು ಕೇಳ್ಬೇಕು ತಾನೆ. ಅಲ್ಲಿ ಹೇಳಿ, ಎಲ್ಲ ಸೌಕರ್ಯಗಳಿರೋರು ಮೂಲಭೂತ ಸೌಕರ್ಯ ಸಿಗ್ತಿಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಪ್ರತಿದಿನ 12 ಗಂಟೆಗೆ ನಮ್ಮಲ್ಲಿ ಸೂಪರ್ 3 ಅಂತ ಟೆಲಿಕಾಸ್ಟ್ ಆಗುತ್ತೆ ಸರ್, ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ನಡೆಸ್ಕೊಳ್ಳುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮ ನೋಡೋದಕ್ಕೆ ಒಂಥರ ಎಷ್ಟೋ ಜನರು ಇವತ್ತು ಕೂಡ ಮತ ಹಾಕಿದವರೇ ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಅಲ್ಲಲ್ಲ, ಕರೆಕ್ಟ್. ಇದನ್ನು ನಾನು ನಿಮ್ಮನ್ನೇ ಕೇಳ್ತೀನಿ, ಇದೇ ನೀವು ಎಲೆಕ್ಷನ್ ಟೈಮಲ್ಲಿ ಯಾಕೆ ಇದ್ರ ಬಗ್ಗೆ ಮಾತಾಡಲ್ಲ? ನೋಡಿ ಸರ್, ಲಾಸ್ಟ್ ಎಲೆಕ್ಷನಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಓಡಾಡಿದ್ದು 124 ಕ್ಷೇತ್ರದಲ್ಲಿ ಓಡಾಡಿದೆ. ಇದೇ ಮಾಧ್ಯಮದಲ್ಲಿದ್ದಾಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೋಗಿ ಅಲ್ಲಿನ ಡೆವಲಪ್ಮೆಂಟ್ ಏನಾಗಿದೆ ಅಂತೇಳಿ ಪ್ರಶ್ನೆಗಳನ್ನು ಮಾಡಿದೆ. ಅಲ್ಲಿನ ಜನರನ್ನ ಕಷ್ಟಗಳನ್ನು ಆಲಿಸಿದೆ. ರಾಜಕೀಯ ಮುಖಂಡರು ಅವರು ಆಯ್ಕೆ ಮಾಡಿರುವಂಥ ಶಾಸಕರು ಕೆಲಸ ಮಾಡಿದ್ದಾರಾ ಇಲ್ವಾ ಅಂತ ಹೇಳಿ ಕೇಳಿದೆ. ಆ 124 ನನಗೆ ಟೈಮ್ ಸಿಕ್ಕಿದ್ದು ಅಷ್ಟು ಅವಕಾಶ, ಅಷ್ಟು ಕ್ಷೇತ್ರಗಳು ಕೂಡ ಓಡಾಡಿದೆ, ಅಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಬಂದೆ. ಯಾರು ಉತ್ತರ ಕೊಟ್ಟಿದ್ರೋ ಇಲ್ಲ ಸರ್ ಏನೂ ಮಾಡಿಲ್ಲ ಅಂತೇಳಿ, ಅವರೇ ಗೆದ್ರು ಅಲ್ಲಿ. ಅವಾಗ ಯಾರು ದಡ್ರಿಲ್ಲಿ ಅಂತ ಅನ್ನಿಸ್ದಾಗ ನನ್ನ ಕಡೆನೇ ಒಂದು ಕಡೆ ತಿರ್ಕೊಂಡು, ಅಯ್ಯೋ ಇಷ್ಟೆಲ್ಲ ನಾನು ಮಾತಾಡಿ ಇಷ್ಟೆಲ್ಲ ಓಡಾಡಿ 224 ಕಾನ್ಸ್ಟಿಟ್ಯೂನ್ಸಿ ಅಂದರೆ ಇಟ್ಸ್ ನಾಟ್ ಅ ನಾರ್ಮಲ್ ಥಿಂಗ್ ಸರ್. ಈ ಬಾರಿ MP ಎಲೆಕ್ಷನಲ್ಲೂ ಕೂಡ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಷ್ಟು ಕ್ಷೇತ್ರಗಳಲ್ಲೂ ಕೂಡ ಓಡಾಡಿದೆ, ಅಷ್ಟು ನಾಯಕರನ್ನ ಭೇಟಿ ಮಾಡಿದೆ. ನೀವೇನು ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದೆ. ಅವ್ರು ಒಂದೇ ಮಾತು, ಇನ್ನೊಂದು ಅವಕಾಶ ಕೊಡಿ ಮಾಡಿಕೊಡ್ತೀನಿ ಅಂತಂದ್ರು. ಅವಾಗ ಅನ್ನಿಸ್ತು, ಇವ್ರು ಇನ್ನೂ ಅವಕಾಶ ಕೇಳ್ಕೊಂಡೇ ಕೂತ್ಕೊಂಡವ್ರಲ್ಲ, ನಾನು ಇಂಥದ್ದು ಮಾಡಿದ್ದೀನಿ, ನಾನು ಮಾಡೋದು ಸರಿ ಅಂದರೆ ನನ್ನ ಗೆಲ್ಸಿ ಅಂತ ಒಬ್ರು ಕೂಡ ಹೇಳಿಲ್ಲ. ಅದೇ ನೋಡೋಣ, ಕಾಲ ಬದಲಾಗ್ಬೋದು, ಚೇಂಜ್ ಆಗ್ಬೋದು, ನೋಡೋಣ. ಕಡೆಯದಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ? ಈ ಸಂದೇಶ ಬಹಳ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರೀಚ್ ಆಗುವಂತಿರಬೇಕು, ಪ್ರತಿಯೊಬ್ಬರನ್ನು ಕೂಡ ಬಡಿದೆಬ್ಬಿಸುವಂತಿರಬೇಕು. ಇಲ್ಲ ಕೇಳಿ, ಒಂದು ನಿಮಿಷ. ಒಂದು ಸಂದೇಶನ ಒಂದು ವರ್ಡಲ್ಲಿ ಹೇಳೋ ಥರ ಅಲ್ಲ. ಇಷ್ಟೆಲ್ಲ ನಾವು ಮಾತಾಡಿದ್ದು ಕೂಡ ಏನೋ ಒಂದು ಕನ್ವೆ ಆಗುತ್ತೆ ಅಂತಲೇ ನಾವು ಮಾತಾಡಿದ್ದು. ಇದರೊಳಗೆಲ್ಲ ಏನೋ ಒಂದು ಸಂದೇಶ ಇರ್ಬೋದು, ಇಲ್ಲದೇನೂ ಇರ್ಬೋದು. ಒಳ್ಳೇದಿದ್ರೆ ತಗೊಳ್ಳಿ, ಅಕಸ್ಮಾತ್ ತಪ್ಪು ಮಾಡ್ತಿದ್ರೆ ಕ್ಷಮಿಸ್ಬಿಡಿ ಅಲ್ವಾ, ಇಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಇಷ್ಟೆಲ್ಲ ಮಾತಾಡಿದ್ದು ಏನಕ್ಕೆ ಅಂದರೆ ಕೇಳಿಸ್ಕೊತಾ ಇದ್ದಾರೆ, ಏನೋ ಕರೆಕ್ಟಾಗಿ ನಾವು ಯೋಚನೆ ಮಾಡ್ತಿರೋದು, ಅಥವಾ ಏನೋ 4 ಜನಕ್ಕೆ ತಲುಪುತ್ತಾ, ಅದು 4 ಜನ ನಿನ್ನ 4 ಜನಕ್ಕೆ ಹೇಳ್ತಾರ, ಈ ಒಂದು ಉದ್ದೇಶನೇ ಇಟ್ಕೊಂಡಿರೋದಲ್ವಾ. ಉದ್ದೇಶನೇ ಸಂದೇಶ ಅಷ್ಟೇ. ಓಕೆ ಸರ್, ಒನ್ಸ್ ಅಗೇನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಇನ್ನೂ ಕೂಡ ನೀವು ಇದೇ ತರ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಹೀಗೆ ಮುಂದುವರಿರಿ.
ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಬಿಡುಗಡೆ ಮಾಡಿ ಇನ್ನೂ ಥ್ಯಾಂಕ್ ಯು ಹೆಚ್ಚು ಹೆಸರು ಎಲ್ಲರ ಪಡೆದುಕೊಳ್ಳಿ. ಹಾರೈಕೆಗೆ ಎಲ್ಲರ ಆಶೀರ್ವಾದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಪ್ರಜಾಕೀಯ ಪಕ್ಷಕ್ಕೂ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟ ನಿರ್ದೇಶಕ ಉಪೇಂದ್ರ ಅವರ ಮಾತು.